ಖುಷಿ ಅನ್ನಿಸ್ತು. ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ರಾಷ್ಟ್ರದ ಮಟ್ಟಕ್ಕೆ ದೊಡ್ಡವನಾಗಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಮೂಢನಂಬಿಕೆ ಇರಬಾರ್ದು. ನಾನೊಂದು ಆಲೋಚನೆ ಮಾಡಿದ್ದೀನಿ. ಒಬ್ಬ ಹೆಣ್ಣುಮಗಳು ಮದುವೆ ಆದ ತಕ್ಷಣವೇ ದೇವರ ಗುಡಿಗೆ ಹೋಗ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ. ಸ್ವಲ್ಪ ನಂತರ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಏನೇನೋ ಅಪೇಕ್ಷೆಗಳನ್ನು ಪಡ್ಕೊಂಡು ಮನೆಯಲ್ಲಿ ಒಂದು ಗಿಲ್ಲಾ ಪೆಟ್ಟಿಗೆಯನ್ನು ಇಟ್ಟು ದೇವರ ಹೆಸರ ಮೇಲೆ ಕಾಣಿಕೆಯನ್ನು ಹಾಕ್ತಾಳೆ. ಆ ಕಾಣಿಕೆ ದೇವರಿಗೆ ಬೇಡ, ನಮಗ ಆ ಕಾಣಿಕೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಆಗಬೇಕು ಅಂತ ನಮ್ಮ ಆಸೆ. ಶರೀರ ಪರಿಸ್ಥಿತಿ ಗಂಭೀರ ಆಗ್ಲಕ್ಕೆ ಏನು ಕಾರಣ ಅಂತ ಕೇಳಿದರೆ ನಮ್ಮ ದುಶ್ಚಟಗಳು. ಹಣೆ ಬರ ನಮ್ಮ ದೇವರು ಬರೆದಿಲ್ಲ. ನಮ್ಮ ಹಣೆ ಬರನ್ನ ಶುದ್ಧೀಕರಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಬರಾರ. ನಮ್ಮ ಹಣೆ ಬರ ನಾನು ಅಂಬೇಡ್ಕರ್ ಜಯಂತಿ ಇದೇ ಫಸ್ಟ್ ಬಂದಿದ್ದು. ನಮ್ಮ ಎಡ್ರಾಮಿ ಎಲ್ಲ ಕಾರ್ಯಕರ್ತರು ನನಗೆ ಇವತ್ತು ಕರೆದ್ರು. ನಾನು ಎಲ್ಲ ಅಪೇಕ್ಷೆ ಪಡ್ತಿದ್ದೆ. ನನಗೆ ಯಾಕೋ ನಾ ಏನು ಕಡ್ಕೊಳ್ಳೋ ಏನೋ ಒಂದು ಜಾತಿ ಸೀಮಿತನ ಅಂತ ನೀವೇನು ತಿಳ್ಕೊಂಡು ಬಿಟ್ಟಿರಿ ಅಂತ ಅನಿಸ್ತಿತ್ತು ನನಗೆ. ನಮ್ಮ ಜಾತಿ ಸೀಮಿತ ಇಲ್ಲ, ನಮ್ಮದು ಜಾತ್ಯತೀತ ಮಠ ಅದ. ನಮ್ಮದು ಎಲ್ಲರನ್ನ ನಂಬಿಕೊಂಡು ಹೋಗ್ತಕ್ಕಂಥ ಮಠ ಇದು. ನಮ್ಗೆ ಹಳ್ಳೆಳಪ್ಪನೂ ಅಷ್ಟೇ, ಶಾಂತಪ್ಪನೂ ಅಷ್ಟೇ, ದೊಡ್ಡಪ್ಪಗೌಡರು ಅಷ್ಟೇ, ನಮ್ಮ ಶಿವಲಾಲ್ ಸಿಂಗ್ ಸಾಹೇಬರು ಅಷ್ಟೇ. ಎಲ್ಲರನ್ನ ಸಮಾನತೆ ಕಂಡಿರ್ತಕ್ಕಂಥ ಮಠ ಕಡ್ಕೋಳ ಮಡಿವಾಳಪ್ಪಂದು. ಕುಲ ಕುಲ ಅಂತೀರಿ ಕುಲಗೇಡಿ, ಕುಲದ ಕೂನ ಹೇಳೋ ನಿಜ ನೋಡಿ ಅಂದ್ರೆ ಮಡಿವಾಳಪ್ಪನವರು. ಜಾತಿ ಮತ ಮತಗಳನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಮಹಾನುಭಾವನ ಈ ಕ್ಷೇತ್ರ ಯಡ್ರಾಮಿ ಭಾಳ ಸುಧಾರಣೆ ಆಗಬೇಕು. ಎಲ್ಲ ಒಳ್ಳೆ ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ನಮ್ಮ ಮಕ್ಕಳು ನಮ್ಮ ದೇಶ ಭವಿಷ್ಯ ಕಟ್ಟುವಂಥ ಮಕ್ಕಳಾಗಬೇಕು. ಎಲ್ಲರೂ ಶ್ರೀಮಂತರಾಗಬೇಕು, ಪ್ರಬುದ್ಧತೆಯನ್ನು ಹೊಂದಬೇಕು, ಶಿಕ್ಷಣದಿಂದ ಮುಂದೆ ಬರಬೇಕು. ಅಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಭಾವಿಸ್ಕೊಂಡು ಗುಲ್ಬರ್ಗಕ್ಕೆ ಹೋಗಿದ್ದೆ. ಹೈಕೋರ್ಟ್ ಇಲ್ಲಿವರೆಗೂ ನೋಡಿಲ್ಲ ನಾನು. ಹೈಕೋರ್ಟ್ನಾಗ ಇವತ್ತು ಹೋದೆ ನಾನು ನೋಡಕ್ಕೆ. ಒಂದು ಪ್ರಸಂಗ ಬಂತು, ಹೋದೆ. ನೋಡಿ ಬಹಳ ಗಾಬರಿ ಆಯ್ತು ನನಗೆ. ನಮ್ಮ ಜಿಲ್ಲೆಯೊಳಗೆ ಇಂಥ ಹೈಕೋರ್ಟ್ ಅದಲ್ಲಪ್ಪ ಅಂತ ಇದು ನೋಡಿದ್ರೊಳಗೆ ಒಂದು ವಿಚಿತ್ರ ನನಗೆ ಅನಿಸ್ತು. ಇಂಥ ಅದ್ಭುತವಾದ ಹೈಕೋರ್ಟ್ನೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬೆಳಗ್ತದಲ್ಲ ಅಂತ ನನಗೆ ಭಾಳ ಖುಷಿ ಅನ್ನಿಸ್ತು. ಭಾಳ ಖುಷಿ ಅನ್ನಿಸ್ತು. ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ರಾಷ್ಟ್ರದ ಮಟ್ಟಕ್ಕೆ ದೊಡ್ಡವನಾಗಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅದ್ಭುತ ಜ್ಞಾನಿಯನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ. 140 ಕೋಟಿ ಜನಗಳ ಮೀರಿರ್ತಕ್ಕಂಥ ದೇಶವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಮನೆ ಮನೆಗೆ ದೀಪವಾಗಿ ಸಂವಿಧಾನಬದ್ಧವಾದಂಥ ಹಕ್ಕನ್ನು ಪಡೆದುಕೊಳ್ತಕ್ಕಂಥ ಜನಗಳು ಯಾವತ್ತೂ ಅಂಬೇಡ್ಕರ್ ಅವರನ್ನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶಾಂತಪ್ಪ ಕೂಡ್ಲಿಗೆ ಅವರಂದರು, ಭಾಳ ಖಾರವಾಗಿ ಮಾತಾಡಿದ್ರು. ನೀವೆಲ್ಲ ಜನಗಳು ದೇವರ ಹೆಸರ ಮೇಲೆ ಹಿಂಸೆ ಮಾಡ್ತೀರಿ, ಕುರಿ ಕ್ವಾಣಗಳನ್ನು ಕಡಿತೀರಿ, ದೇವರನ್ನ ನಂಬಿಕೊಂಡು ನೀವೆಲ್ಲ ಹಾಳಾಗಿದ್ದೀರಿ ಅನ್ನುವಂಥ ಮಾತು ಹೇಳಿದರು. ಸತ್ಯ ಇರಬಹುದು, ಆದರೆ ನಂಬಿಕೆ ಇರಬೇಕು, ಆದರೆ ಅಪನಂಬಿಕೆ ಇರಬಾರ್ದು. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಮೂಢನಂಬಿಕೆ ಇರಬಾರ್ದು. ನಾನೊಂದು ಆಲೋಚನೆ ಮಾಡಿದ್ದೀನಿ. ಒಬ್ಬ ಹೆಣ್ಣುಮಗಳು ಮದುವೆ ಆದ ತಕ್ಷಣವೇ ದೇವರ ಗುಡಿಗೆ ಹೋಗ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾಳೆ. ಸ್ವಲ್ಪ ನಂತರ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಏನೇನೋ ಅಪೇಕ್ಷೆಗಳನ್ನು ಪಡ್ಕೊಂಡು ಮನೆಯಲ್ಲಿ ಒಂದು ಗಿಲ್ಲಾ ಪೆಟ್ಟಿಗೆಯನ್ನು ಇಟ್ಟು ದೇವರ ಹೆಸರ ಮೇಲೆ ಕಾಣಿಕೆಯನ್ನು ಹಾಕ್ತಾಳೆ. ಆ ಕಾಣಿಕೆ ದೇವರಿಗೆ ಬೇಡ, ನಮಗ ಆ ಕಾಣಿಕೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಆಗಬೇಕು ಅಂತ ನಮ್ಮ ಆಸೆ. ಆ ಕಾಣಿಕೆ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಕೂಡೀಕರಿಸಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು. ದೇವರ ಹೆಸರ ಮೇಲೆ ಕೋಣ ಕುರಿ ಕಡಿಯುವಂಥ ಮೂಢನಂಬಿಕೆ ಜನಗಳನ್ನು ಅದನ್ನು ಹೋಗಲಾಡಿಸಬೇಕು. ನಮ್ಮಲ್ಲಿರ್ತಕ್ಕಂಥ ದುರ್ಚಟಗಳಿಂದ ಅನೇಕ ಜನ ಮನೆಗಳು, ಸಂಸಾರ, ಶರೀರ,
ಪರಿಸ್ಥಿತಿ ಗಂಭೀರ ಆಗ್ಲಕ್ಕೆ ಏನು ಕಾರಣ ಅಂತ ಕೇಳಿದರೆ ನಮ್ಮ ದುರ್ಚಟಗಳು. ನಾವು ದುರ್ಚಟದಿಂದ ದೂರ ಇದ್ದರೆ ನಮ್ಮ ಭವಿಷ್ಯ ಭಾಳ ದೊಡ್ಡದಾಗ್ತದೆ. ನಾನೊಂದು ಕನಸು ಕಾಣ್ತೀನಿ, ಎಲ್ಲರೂ ಯಾರ್ಯಾರು ಏನು ಕನಸು ಕಾಣ್ತಾರೋ ಗೊತ್ತಿಲ್ಲ. ಒಬ್ಬವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು, ಅಧ್ಯಕ್ಷ ಆಗಬೇಕು, MLA ಆಗಬೇಕು, ಮಂತ್ರಿ ಆಗಬೇಕು ಅಂತ ಕನಸು ಕಂಡ್ರೆ ನಾನೊಂದು ಕನಸು ಕಾಣ್ತೀನಿ. ನನ್ನ ಕನಸು ಏನು ಅಂತ ಕೇಳಿದರೆ, ನಮ್ಮ ಯಡ್ರಾಮಿ ಭಾಗದೊಳಗೆ ಪ್ರತಿಷ್ಠಿತ ಜಿಲ್ಲಾಧಿಕಾರಿ ಆಗಬೇಕು, ತಹಶೀಲ್ದಾರ್ ಆಗಬೇಕು, ಕಮಿಷನರ್ ಆಗಬೇಕು, ದೊಡ್ಡ ದೊಡ್ಡ ಹುದ್ದೆಯೊಳಗ ಅಧಿಕಾರಿ ಆಗಬೇಕು. ಯಾರಾಗಬೇಕು? ದಲಿತರಾಗಬೇಕು. ನಮ್ಮ ಭಾಗದ ಜನಗಳು ಪೈಲಟ್ ಆಗಬೇಕು, ಮಿಲಿಟರಿ ಕಮಾಂಡರ್ ಆಗಬೇಕು. ಯಾರಾಗಿದ್ದೀರಿ ಹೇಳಿ? ಸುಮಾರು 75 ವರ್ಷಗಳ ಸಮೀಪ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಭಾಗದೊಳಗ ಪ್ರತಿಷ್ಠಿತ ವ್ಯಕ್ತಿಗಳು ಯಾರಾಗಿದ್ದಾರೆ ಹೇಳ್ರಿ ನೋಡಮ್ಮ, ತೋರಿಸ್ರಿ. ಪ್ರಮೋಷನ್ ಆಗಿರ್ಬೋದು, ನೇರವಾಗಿ ಆಗುವಂಥ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥ ಭಾಗ್ಯ ನಿಮ್ಮೆಲ್ಲದಾಗಬೇಕು. ಪ್ರತಿಯೊಬ್ಬ ದಲಿತರಿಗೆಲ್ಲ, ಪ್ರತಿಯೊಬ್ಬ ಬಡವನ ಮಕ್ಕಳು, ಪ್ರತಿಯೊಬ್ಬ ಕೂಲಿಕಾರನ ಮಕ್ಕಳು ದೊಡ್ಡ ಹುದ್ದೆಯೊಳಗೆ ಹೋಗಿ ಈ ಭಾಗದ ಜನಗಳ ಬವಣೆಯನ್ನು, ಕಷ್ಟಗಳನ್ನು ಕಾಡುವಂಥ ವ್ಯಕ್ತಿ ಆಗಬೇಕು ಅನ್ನುವಂಥದ್ದು. ಈ ವ್ಯಕ್ತಿ ಆಗಲಿಕ್ಕೆ ಯಾರು ಕಾರಣ ಅಂತ ಕೇಳಿದರೆ, ದೇವರು ನಮ್ಮ ಹಣೆ ಬರದಿಲ್ಲ ಅಂತಿರ್ತಾರೆ ಹೆಣ್ಮಕ್ಳು ಕುಂತಾಗ. ನಮ್ಮ ದೇವರ ಹಣೆ ಬರ ಹಿಂಗೆ ಬರ್ದನ್ರಿ ಅಂತ. ಹಣೆ ಬರ ನಮ್ಮ ದೇವರು ಬರ್ದಿಲ್ಲ. ನಮ್ಮ ಹಣೆ ಬರನ್ನ ಶುದ್ಧೀಕರಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಬರ್ದಾರ. ನಮ್ಮ ಹಣೆ ಬರ ಯಾರೂ ಬರ್ದಿಲ್ಲ. ಅವರು ಎಲ್ಲರಿಗೆ ಸ್ವತಂತ್ರವಾಗಿ ಬದುಕಲಿಕ್ಕೆ ನಮ್ಮ ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡರು ಹೇಳಿದರು, ನಮ್ಮ ರಾಜು ಶೀರಿಯವರು ಹೇಳಿದರು, ಸ್ವತಂತ್ರವನ್ನು ಸಿಕ್ಕಿದ್ದು ವಿಶ್ವದೊಳಗೆ ಪ್ರತಿಯೊಬ್ಬ ಬಡವನಿಗೆ, ದೀನ ದಲಿತರಿಗೆ, ಕಷ್ಟಕ್ಕೊಳಗಾದವರಿಗೆ, ಕನಿಷ್ಠಕ್ಕಿದ್ದವರಿಗೆ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವ, ಮಹಾನು ಪುರುಷ ಯಾರಾದರೂ ಅಂದರೆ ಅಂಬೇಡ್ಕರ್ ಅವರು ಅನ್ನುವಂಥ ಭಾವನೆಯನ್ನು ನಿಮ್ಮೆಲ್ಲರಿಗೆ ಭಾಳ ಸುಂದರವಾಗಿ ಹೇಳಿದರು. ಆ ಭಾವನೆಯನ್ನು ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿ, ನಿಮ್ಮ ಮಕ್ಕಳ ವಿದ್ಯಾವಂತರನ್ನಾಗಿ ಮಾಡಿ. ವಿದ್ಯಾವಂತ ಇದ್ದ ವಿನಯ ಇರಲಿಲ್ಲ ಅಂದ್ರ, ವಿದ್ಯಾವಂತ ಇದ್ದ ಸಂಸ್ಕಾರ ಇರಲಿಲ್ಲ ಅಂದ್ರ ಅದು ಎಲ್ಲ ಒಡಗೂಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಭಾಗದೊಳಗೆ ಅನೇಕ ಸಂತ ಶರಣರಾಗಿದ್ದಾರೆ. ನೀವು ದೇವರ ಮೇಲೆ ನಂಬಿಕೆಯನ್ನು ಇಡಬಾರ್ದು ಅಂತ ಹೇಳಂಗಿಲ್ಲ. ನಮ್ಗೆ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ, ಕಂದಾಚಾರಗಳು ಬೇಡ. ಒಂದು ದೇವರದಾನ ಅನ್ನುವಂಥ ನಂಬಿಕೆಯನ್ನು ಎಲ್ಲರಲ್ಲಿ ಇರಬೇಕು. ಆ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾನುಭಾವನ ನೆನವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮಕ್ಕಳಿಗೆ ಸಂವಿಧಾನವನ್ನು ಓದಿಸ್ಬೇಕು. ಆ ಮಕ್ಕಳು ಮುಂದೆ ಪ್ರಧಾನಮಂತ್ರಿ ಆಗ್ಬೋದು, MLA ಆಗ್ಬೋದು, ಮಂತ್ರಿ ಆಗ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೋದು, ಸದಸ್ಯನಾಗ್ಬೋದು. ಸಂವಿಧಾನ ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮೆಲ್ಲರ ಅಧಿಕಾರಿಗಳು ನಿಮಗೆ ಗುಂಡಿಗೆ ತಬ್ತಾರೆ, ತೆಗ್ಗಿಗೆ ಹಾಕ್ತಾರೆ, ನಿಮ್ಗೆ ಕಬ್ಬಟ್ಟು ಹೊತ್ತಿಸ್ಕೋತಾರೆ, ಸಹಿ ಮಾಡಿಸ್ಕೊಂಡು ನಿಮ್ಮನ್ನು ಏನು ಮಾಡ್ತಾರೆ ಗೊತ್ತದ? ನಿಮ್ಗೆ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಗೊತ್ತದ. ಆ ಅಧಿಕಾರತ್ವವನ್ನು ನಿಮಗೆ ಗೊತ್ತಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅಂಥ ಸಂವಿಧಾನವನ್ನು ಓದುವಂಥ ಪ್ರಯತ್ನ ಒಂದು ಪ್ರತಿಯೊಬ್ಬ ಮಕ್ಕಳು ಮಾಡಬೇಕು. ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ, ಓದುವ ಹವ್ಯಾಸ ಹೋಗ್ತದೆ, ಮಕ್ಕಳ ಭವಿಷ್ಯ ಹಾಳಾಗ್ತದೆ. ನೀವು ಆದಷ್ಟು ಮಕ್ಕಳಿಗೆ ಓದುವ ಪ್ರಯತ್ನವನ್ನು, ಓದಿಸುವ ಪ್ರಯತ್ನವನ್ನು ಮಾಡ್ತೀರಿ ಅಂತ ಭಾವಿಸ್ಕೊಂಡು, ನಾನು ಅಂಬೇಡ್ಕರ್ ಜಯಂತಿ ಇದೇ ಫಸ್ಟ್ ಬಂದಿದ್ದು. ನಮ್ಮ ಯಡ್ರಾಮಿ ಎಲ್ಲ ಕಾರ್ಯಕರ್ತರು ನನಗೆ ಇವತ್ತು ಕರೆದ್ರು. ನಾನು ಎಲ್ಲ ಅಪೇಕ್ಷೆ ಪಡ್ತಿದ್ದೆ. ನನಗೆ ಯಾಕೋ ನಾ ಏನು ಕಡ್ಕೊಳ್ಳೋ ಮತ್ತೆ ಏನೋ ಒಂದು ಜಾತಿ ಸೀಮಿತನ ಅಂತ ನೀವೇನು ತಿಳ್ಕೊಂಡು ಬಿಟ್ಟಿರಿ ಅಂತ ಅನಿಸ್ತಿತ್ತು ನನಗೆ. ನಮ್ಮ ಜಾತಿ ಸೀಮಿತ ಇಲ್ಲ, ನಮ್ಮದು ಜಾತ್ಯತೀತ ಮಠ ಅದ. ನಮ್ಮದು ಎಲ್ಲರನ್ನ ನಂಬಿಕೊಂಡು ಹೋಗ್ತಕ್ಕಂಥ ಮಠ ಇದು. ನಮ್ಗೆ ಹಳ್ಳೆಳಪ್ಪನೂ ಅಷ್ಟೇ, ಶಾಂತಪ್ಪನೂ ಅಷ್ಟೇ, ದೊಡ್ಡಪ್ಪಗೌಡರು ಅಷ್ಟೇ, ನಮ್ಮ ಶಿವಲಾಲ್ ಸಿಂಗ್ ಸಾಹೇಬರು ಅಷ್ಟೇ, ಎಲ್ಲರನ್ನ ಸಮಾನತೆ ಕಂಡಿರ್ತಕ್ಕಂಥ ಮಠ
ಕಡ್ಕೋಳ ಮಡಿವಾಳಪ್ಪಂದು ಕುಲ ಕುಲ ಅಂತೀರಿ ಕುಲಗೇಡಿ ಕುಲದ ಕೂನ ಹೇಳೋ ನಿಜ ನೋಡಿ ಅಂದ್ರೆ ಮಡಿವಾಳಪ್ಪನವರು. ಜಾತಿ ಮತ ಮತಗಳನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಮಹಾನುಭಾವನ ಈ ಕ್ಷೇತ್ರ ಯಡ್ರಾಮಿ ಭಾಳ ಸುಧಾರಣೆ ಆಗಬೇಕು. ಎಲ್ಲ ಒಳ್ಳೆ ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ನಮ್ಮ ಮಕ್ಕಳು ನಮ್ಮ ದೇಶ ಭವಿಷ್ಯ ಕಟ್ಟುವಂಥ ಮಕ್ಕಳಾಗಬೇಕು. ಎಲ್ಲರೂ ಶ್ರೀಮಂತರಾಗಬೇಕು, ಪ್ರಬುದ್ಧತೆಯನ್ನು ಹೊಂದಬೇಕು, ಶಿಕ್ಷಣದಿಂದ ಮುಂದೆ ಬರಬೇಕು. ಅಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಭಾವಿಸ್ಕೊಂಡು ನಿಮ್ಮೆಲ್ಲರ ಮಕ್ಕಳಿಗೆ ತಾಯಂದಿರೇ ಹೇಳ್ತೀನಿ ನಾನು, ನಿಮ್ಮ ಮಕ್ಕಳಿಗೆ ದೇವರಿಗೆ ಹುಂಡಿ ಹಾಕೋದು ರೊಕ್ಕ ಹಾಕೋದಕ್ಕಿಂತ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರನ್ನು ಮಾಡ್ರಿ ಅಂತ ಹೇಳುವಂಥ ಮಾತು ಹೇಳಿ ಮೊನ್ನೆ ನಾನು ಕಾರ್ಮಿಕರ ದಿನಾಚರಣೆಯಿಂದ ಒಂದು ಸಂದೇಶ ಕೊಟ್ಟೆ. ನಾನು ಎಲ್ಲರೂ ದುಡಿತೀರಿ, ಪುನಾಕ್ ಹೋಗ್ತೀರಿ, ಬಾಂಬೆಗೆ ಹೋಗ್ತೀರಿ, ಬೆಂಗಳೂರಿಗೆ ಹೋಗ್ತೀರಿ. 1 ಕೋಟಿ ಜನ ನೋಡ್ಯಾರ ನಾ ಮಾತಾಡಿದ್ದು. ನಮ್ಮ ACS ಕಡ್ಕೊಳ್ಳೋ ಇದ್ರಾಗ ದುಡಿತೀರಿ, ಅಲ್ಲಿ ದುಡಿದು ರೊಕ್ಕ ಸಂಗ್ರಹ ಮಾಡೋದ್ರೊಳಗೆ ಇಲ್ಲಿ 1-2 ದೇವ್ರು ತಯಾರಾಗಿರ್ತಾವೆ. ಅವು ತಂದು ಇಷ್ಟು ಆ ದೇವರಿಗೆ ಹಂಪು ಹೊರದು ಕುರಿ ಕ್ವಾಣ ಕಡ್ದು ತಿಂದು ಜಗಳಾಡಿ ಹೊಡೆದಾಡಿ ಹೋಗೋ ಹೊತ್ತಿಗೆ ಮಂದಿ ಸಾವುಕಾರ ಬಲ್ಲಿ ಯಾರ ಬಲ್ಲಿ ಕೈಗಡೆ ರೊಕ್ಕ ಇಸ್ಕೊಂಡು ಹೋಗ್ತೀರಿ ನೀವು. ಅದಾಗಬಾರ್ದು. ದುಡಿದು ಸಂಗ್ರಹ ಮಾಡಿ ನೀವೆಲ್ಲ ಪ್ರಬುದ್ಧತೆಯನ್ನು ಶಿಸ್ತುಬದ್ಧವಾಗಿ ಬದುಕಾಗಬೇಕು ಅಂತ ಹೇಳುವಂಥ ವಿಚಾರಗಳನ್ನು ಹೇಳಿ ಎಲ್ಲರನ್ನ ಪ್ರೀತಿಸುವಂಥ ವ್ಯಕ್ತಿತ್ವವನ್ನು ಹೊಂದಬೇಕು ಅನ್ನುವಂಥ ಮಾತನ್ನು ಹೇಳಿ ನಾವು ಯಾವತ್ತೂ ಏನೋ ಯಾರೋ ಹೇಳ್ತಿರ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರಂತ. ಯಾವ ಅಪ್ಪಗೂ ಬಂದ್ರೂ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಾಗಲ್ಲ, ಯಾವ ದೇವರು ಬಂದ್ರೂ ಮಾಡೋಕ್ಕಾಗಲ್ಲ. ಇದು ದೇಶದ 140 ಕೋಟಿ ಜನಗಳ ಭವಿಷ್ಯ ಕಟ್ಟುವಂಥ ಸಂವಿಧಾನದ ಯಾರೂ ತಿದ್ದಕ್ಕಾಗಲ್ಲ. ಏನಾದರೂ ತಿದ್ದಿದ್ರೆ ಎಲ್ಲ ಸನ್ಯಾಸಿಗಳು ವಿರೋಧ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿ ನಾನು 4 ಮಾತು ಮುಗಿಸ್ತಾ ಇದ್ದೀನಿ. ರಾಜ ಪೂಜತಃ ರಾಜಧಾನಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವಂತೆ ಇಂದಿನ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬರು ಪೂಜಾರರು, ಅವರ ಸಂವಿಧಾನ ಪೂಜಾರವಾಗಿದೆ ಅನ್ನುವಂತಹ ಸಂದೇಶವನ್ನು ಕೊಟ್ಟು ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.